2018 ಮತ್ತು 19ನೇ ಸಾಲಿನ ಏನು ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಥಿಕ ಕೋಟಾದಲ್ಲಿ ಗುರಿಯನ್ನು ನಿಗದಿಪಡಿಸಲಾಗಿತ್ತು, ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನು ವಹಿಸಿಲ್ಲ ಸಭಾಧ್ಯಕ್ಷರೇ. ಇದು ಒಂದೇ ಅಲ್ಲ, ಇದು ನನ್ನ ಮಧ್ಯೆ ಕಾನ್ಸ್ಟಿಟ್ಯೂನ್ಸಿ ಇದ್ದಲ್ಲ, ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ 1579 ಕೊಟ್ಟಿತ್ತು, ಗುರಿ ಸಾಧನೆ ಮಾಡಿದ್ದು 1452. ಇನ್ನೂವರೆಗೂ ಸಹಿತ ಅವತ್ತಿನ 2018 ಮತ್ತು 19ರಲ್ಲಿ 127 ಬಾಕಿಯನ್ನು ಉಳಿದಿದೆ. ಅದೇ ತರ 2019 ಮತ್ತು 20ರಲ್ಲಿನೂ ಸಹಿತ 757 ಅಂದ್ರೆ ಸುಮಾರು 26 ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು, ಆದ್ರೆ ಬಿಡುಗಡೆ ಆಗಲಿಲ್ಲ. ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಬಾಕಿ ಇದೆ ಸಭಾಧ್ಯಕ್ಷರೇ. ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು. ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಈ ಕಡೆನೇ ಇತ್ತು. ಈಗ ಅದನ್ನ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯ್ತು, ಡಿಲೇ ಆಯ್ತು. ಹೀಗಾಗಿ ಇವತ್ತು ಅವರ ಕ್ಷೇತ್ರ 12 ಕೊಳವೆಗಳು ಕೊರೆಯೋದು ಬಾಕಿ ಇದೆ. ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಸ್ ವೆಲ್ ಎಸ್ ಫೈನಾನ್ಷಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು 12 ಬೋರ್ವೆಲ್ಗಳನ್ನು ಕೊಡಿಸೋಕ್ಕೆ ನಾನು ಸೂಚನೆ ಕೊಡ್ತೀನಿ. ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ. ಅಧ್ಯಕ್ಷರೇ, ಇವತ್ತು ನಾವೆಲ್ಲ ನಿಗಮಗಳು, ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಂಬ ನಿಗಮ ಆಗಿರ್ಬೋದು, ತಾಂಡಾ ನಿಗಮ ಆಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಏನಂದ್ರೆ ಅಲ್ಲಿರುವಂತ ಜನರ ಕಾಲೋನಿಗಳಲ್ಲಿ, ತಾಂಡಾಗಳಲ್ಲಿ, ಹಟ್ಟಿಗಳಲ್ಲಿ ಇರುವಂತ ಜನರಿಗೆ ಅಲ್ಲಿರುವಂತ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಶೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ಕಾಗಿಲ್ಲ. ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು, ನೀವು ಉಪಾಧ್ಯಕ್ಷರಲ್ಲಿ ಕುತ್ಕೊಂಡಿದ್ದೀರಿ, ನೀವೆಷ್ಟು ಭೂಮಿ ಪೂಜೆಯನ್ನ ಮಾಡಿದಿರಿ ಹೇಳಿ ಆಗಿದ್ರೆ. ಸಭಾಧ್ಯಕ್ಷರೇ, ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸಲಿಕ್ಕೆ ಆಗಿಲ್ಲ. 2 ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ. ಜನರಿಗೆ ಏನು ಉತ್ತರ ಕೊಡೋಣ? ಒಂದು. ಎರಡನೇದ್ದು, ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ, ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? 2-3 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಂದಿದ್ದು 1000 ಅಪ್ಲಿಕೇಶನ್. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೊಳ್ಳೋಣ? ನಾವು ವಿರೋಧ ಹಾಕೊಳ್ಳಕ್ ರೆಡಿ ಇಲ್ಲ. ಕೊಡೋದಾದ್ರೆ ಒಂದು 30-40 ಕೊಡಿ. ಹಿಂದ್ ಸರ್ಕಾರ ಇದ್ದಾಗ ಬರೋ ಸಾಂಸ್ಥಿಕ ಕೋಟಾನೇ 20-30 ಕೊಟ್ಟಿದ್ದೀರಿ. ಅವತ್ತಿನ ದಿನ ಟಾರ್ಗೆಟ್ 20-30 ಇತ್ತು. ದಯವಿಟ್ಟು ಇದನ್ನು ಗಮನ ಹರಿಸ್ರಿ. ಜನರನ್ನ ವಿರೋಧ ಕಟ್ಕೊಳಕ್ ಆಗುದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನಮ್ಮ ಮನೆ ಬಂದು ಬೈತಾರೆ, ನೀವೇನ್ರಿ ಏನು ಮಾಡ್ಕೊಳ್ಳೋಣ ಅಂತಾರೆ. ಹೇಳಿದಿರಿ ಬಿಡಿ. ಈಗ ಅಲ್ಲ ಸಭಾಧ್ಯಕ್ಷರು, ನಿಮಗೆ ಮಂತ್ರಿಗಳು 25 ಬೆಳಗಿನ ಸಾಯಂಕಾಲವರೆಗೂ ಗಂಗಾ ಕಲ್ಯಾಣಕ್ಕೆ 1000 ಅಪ್ಲಿಕೇಶನ್ ಬಂದಿದೆ. ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ. ಈ ವರ್ಷ ಕೇವಲ 37 ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು. ಹೆಂಗ್ ಹಂಚಕ್ಕಾಗತ್ತೆ ಇಡೀ ರಾಜ್ಯಕ್ಕೆ? ಒಂದೊಂದು ಗಂಗಾ ಕಲ್ಯಾಣ ಕೊಡಿದ್ರೆ ಯಾರಿಗೆ ಅಂತ ಅರ್ಜಿ ಕೊಡೋಣ? ನೀವು ಅಪ್ಲಿಕೇಶನ್ 150-200 ಬಂದಿದೆ. ಶಾಸಕರು ಏನ್ ಮಾಡ್ತಾರೆ? ಸರ್, ನಾವು ಬಹಳ ಹಂಗೆ ಅಂತ ಹೇಳ್ತಿದ್ರಿ. ಏನ್ ಸರ್ಕಾರ ನನಗೂ ಗುರ್ತಿದೆ, ಕುತ್ಕೊಳ್ರಿ ಎಲ್ಲರೂ. ಅಧ್ಯಕ್ಷರೇ, ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಗಮನೆ ಬಂದ್ ಮಾಡ್ಬಿಡಿ. ಕೊಡೋದು ಒಂದೇನಲ್ಲ, ಸಾಮಾನ್ಯ ಸಭಾಧ್ಯಕ್ಷ 4,000 ಎಲ್ಲರೂ ಒಂದು ಕೊಟ್ಟಿದ್ದಾರೆ. ಒಂದು ಯಾರನ್ನು ಕೊಡ್ಬೇಕು? ನಾವು ಯಾಕೆ ನಮ್ಮನ್ನ ಇಷ್ಟು ಮಾಡ್ತೀರಾ? ಆ ಕಾರ್ಪೊರೇಷನ್ ಮುಚ್ಚಿಬಿಡಿ, ಸರ್ಕಾರ ನೀವ್ ಅಂತ ಕೇಳ್ಬಿಡಿ, ನಮಗ್ ಬೇಗ ಅವಶ್ಯಕತೆ ಇಲ್ಲ. ಈಗ 4,000 ಯಾರಿಗೆ ಕೊಡ್ಬೇಕು ನಾವು? ಉಪಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು, ಚಂದ್ರಣ್ಣ ಅವರಿಂದ ಎಲ್ಲರೂ ಸದಸ್ಯರದು, ನಮ್ ಸದಸ್ಯರೇ ಅಂತಲ್ಲ, ಎಲ್ಲರದು ಕೂತಿರೋರ್ದು ಎಲ್ಲರದು. ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2,000, 3,000 ಅರ್ಜಿ ಬಂದಿದೆ.
ನೀವು ಒಬ್ಬೇ ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು 40-50 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40-50 ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದ್ರ ಕೊಡೋದು ಬದಲು ನಿಲ್ಲಿಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲ MLAಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲ MLAಗಳು ನಿಷ್ಠೂರ. ಒಂದು ಕರ್ಜಿ ಸೈನ್ ಹಾಕಿದ್ರೆ ಕಲ್ಯಾಣನೂ ಇಲ್ಲ ಇಲ್ಲಿ. ಅದಕ್ಕೆ ಹೆಂಗಾಗಿದೆ ಅಂತ ಹೇಳಿದ್ರೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ಶಾಸಕ ತಲೆಯಲ್ಲಿ ಗಂಗೆ ಮೊನ್ನೆ ಅಧ್ಯಕ್ಷರೇ ಪತ್ತೆ ಮಾಡಿಬಿಟ್ಟಾರ ಮಹಾದೇವ. ಈ ಸರ್ಕಾರ ಅಲ್ಲ ಮಹಾದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ, ಒಳ್ಳೆ ಮಳೆ ಅಲ್ಲಲ್ಲ ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳೀಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ. ಈಗ ಸರ್ ನಿಮ್ಮಂತ ಹಿರಿಯ ಸದಸ್ಯರು ಮಂತ್ರಿಗಳು ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. ಮಹದೇವಪ್ಪನವರೇ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು? ಮಂತ್ರಿಗಳು ನನಗೆ ಅವ್ರ ಬಗ್ಗೆ ಬಹಳ ಚಿಂತೆ. ನೀವೇ ಇಷ್ಟು ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ? ಅಧ್ಯಕ್ಷರೇ ಒಂದ್ ನಿಮಿಷ. ಮಹದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ, ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ, ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ, ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಕೊಡ್ತಾರೆ. ಸರ್ ಸ್ವಲ್ಪ ಕುಂದ್ರಿ, ಮಂಜಣ್ಣ ಕುಂದ್ರಿ. ಹೇಳಿ ಅಲ್ಲ ಹೇಳ್ತಾರೆ ಉತ್ತರ ಮನೆಪರ ಕುಂದ್ರಿ. ಪೂರಕವಾಗಿ ಉತ್ತರ ಉತ್ತರ ಹೇಳಬೇಕಲ್ಲ. ಈಗ ಹೇಳಿದಾರೆ ಸರ್. ಸರ್ ನಾನು ಒಂದು ಹೇಳ್ತೇನೆ, ಕುತ್ಕೊಡ್ರಿ ಸ್ವಲ್ಪ ಒಂದೇ ನಿಮಿಷ. ಸರ್ ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ, 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದ್ದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ. ಹೇಳ್ತಾರೆ ಅಲ್ಲ, ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು ನೋ ಪ್ರಾಬ್ಲಮ್. ಸರ್ ಈಗ ನಾನು ಹೇಳೋದೇನು ಅಂದ್ರೆ ಸರ್, ಕಂಟಿನ್ಯೂ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ. ಹಳೆ ಅರ್ಜಿಗಳೇ 1,000 ಪೆಂಡಿಂಗ್ ಇರ್ತಾವೆ. ನಾನು ಹೇಳೋದು ಅಟ್ಲೀಸ್ಟ್ ಅದ್ರಲ್ಲಿ 50% ಫುಲ್ಫಿಲ್ ಆಗೋ ತನಕ ಹೊಸ ಅರ್ಜಿನ ಕಾಲ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ, ನಮಗೆ ಸಿಗುತ್ತೆ ಅಂತೇಳಿ. ಈ ಲಾಸ್ಟಿಗೆ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠೂರ ಗಲಾಟೆ ಸರ್. ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸದ್ ಕರಿಬೇಡಿ ಸರ್ ದಯವಿಟ್ಟು. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ. ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು, ನಮ್ ಸರ್ಕಾರದ ಅಲ್ಲ. ಅಲ್ಲ ಹಳೆ ಅರ್ಜಿಗಳೆಲ್ಲ ನಮ್ ಸರ್ಕಾರ ಇರಬೇಕು, ಟಾರ್ಗೆಟ್ ಎಷ್ಟಿತ್ತು, ಈ ಸರ್ಕಾರದಲ್ಲಿ ಟಾರ್ಗೆಟ್ ನಿಂತಿದ್ದಾರೆ. ಉತ್ತರ ಹೇಳಕ್ ನಿಂತಾರೆ. ಅಲ್ಲ ಅದನ್ನ ಮಂತ್ರಿಗಳು ನಿಂತಾರೆ, ಉತ್ತರ ಹೇಳ್ತಾರೆ. 2 ನಿಮಿಷ ಕುತ್ಕೊಂಡು ತಾಳ್ಮೆಯಿಂದ ಕೇಳ್ರಲ್ಲ.
ಸರ್ ಉತ್ತರ ಹೇಳಿ ಸರ್. ಆಯ್ತಾ? ಆಯ್ತು. ಈಗ ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು, ಅದನ್ನ ಕ್ಲಿಯರ್ ಮಾಡಿದ್ದೀನಿ. 2 ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವೀನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತೇನೆ. ರಾಜ್ಯದ ಹೇಳಿ. ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯ ಏನು, ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ 1-2 ಕೊಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೂ ಅಭಿಪ್ರಾಯ ಇದೆ, ಆ ಕಡೆಗೂ ಇದೆ. ವಾಸ್ತು ಸ್ಥಿತಿ ಏನಂದ್ರೆ, ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಉತ್ತರ ಕೊಡ್ಲಿ ಚಂದ್ರ, ಉತ್ತರ ಕೊಡ್ಲಿ. ಒಂದೊಂದು ಶಬ್ದ ಮಾತಾಡೋದು ಉತ್ತರ ಸಿಗ್ತಾ ನಿಮ್ಗೆ. ಮಾಡಲೇಬೇಕಾದಂತ ಸಲಹೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಐ ಹ್ಯಾವ್ ಟೇಕನ್ ಆಲ್ ಯುವರ್ ಸಜೆಷನ್ ವೆರಿ ಸ್ಪೋರ್ಟಿವ್ಲಿ. ವಾಟ್ ಎವರ್ ಈಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್, ಐ ವಿಲ್ ಆಲ್ಸೋ ಟ್ರೈ ಟು ಇಂಪ್ಲಿಮೆಂಟ್. ಐ ಆಮ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್, ಐ ಆಮ್ ನಾಟ್ ಸ್ಪೀಕಿಂಗ್ ಪಾಲಿಟಿಕ್ಸ್. ಸೊ ಇದರಿಂದ ಇದು ಮಾಡಿದ ಉದ್ದೇಶನೇ ಅವ್ರನ್ನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತೇಳಿ. ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸಲ್ಲಿ 70,000 ಎಕರೆ ಪರ್ಚೇಸನ್ನು ಮಾಡಿ ಅಷ್ಟಕ್ಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲಿಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ. ಇಷ್ಟು 1991 ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಂತು ಕರ್ನಾಟಕದಲ್ಲಿ. ನಿಯರ್ಲಿ 70,000 acres of land is being purchased. The borewells were drilled. Electrification is being done. They are cultivating. But still, there is a large population left without borewells. There are families without land. ಇದೆಲ್ಲ ಎಲ್ಲರೂ ಈಗ ನಮ್ದೇನು ಬಡತನ ಹೋಗ್ಬೇಕು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಆಗಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಸಮಾನತೆ, ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು. ಆದರೆ ನಿಮ್ಮನ್ನ ಕೇಳೋದು ಸರಿ ಇಲ್ಲ ಅಂತ ನಿಮ್ಮ ಸಲಹೆಗಳು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರು. ಈ ಕಡೆನೂ ಅದೇ ಇದೆ, ಇಲ್ಲೂ ಅದೇ. ಅದನ್ನು ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ. ಯಾಕೆ ಇದು ಡಿಲೇ ಆಯಿತು ಅಂದರೆ, ಕಳೆದ 22-23 ಅಲ್ಲಿ ಡ್ರಿಲ್ಲು 16 ಜನನೋ 12 ಜನ ಇದ್ದರು. ಅವರೆಲ್ಲ ಏನು ಗಲಾಟೆ ಇತ್ತು, ಸ್ಕ್ಯಾಮ್ ಆಯಿತು, ನಿಲ್ಲಿಸಿದ್ರು. ಅದೆಲ್ಲ ಅಕ್ಯುಮುಲೇಟ್ ಆಯಿತು, ನಿಂತೋಯ್ತು. ಸುಮಾರು 18,000 ಬೋರ್ವೆಲ್ಗಳು ಕೊನೆಯದು ಸ್ಟೇ ಆಯಿತು. ಈಗ ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ದಿಸ್ ವಾಸ್ ಹ್ಯಾಪನ್ಡ್ ಇನ್ ದಿ ಪ್ರೀವಿಯಸ್ ಗವರ್ಮೆಂಟ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅದಾಯಿತು. ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು. ಅದನ್ನು 18,000 ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈಗಿನ ಅವಧಿನಲ್ಲಿ ಕಡಿಮೆ ಇದೆ, 7 ಬರ್ತಾ ಇದೆ ಒಂದು ಕ್ಷೇತ್ರಕ್ಕೆ. ಅದು ಎಲ್ಲ ಸೇರಿಸಿ, ಚಂದ್ರು ಎಲ್ಲ ಸೇರಿಸಿ, ಎಲ್ಲ ನಿಗಮಗಳು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಯ್ತು. ಈಗ ಸುರೇಶ್ ಸರ್, ಒಂದು ನಿಮಿಷ ಸರ್. ಉತ್ತರ ಸುರೇಶ್ ಗೌಡ್ರೆ ಉತ್ತರ ಕೊಡ್ಲಿ. ಸಂಕ್ಷಿಪ್ತವಾಗಿ ನೀವು ಒಂದು ಅವರೆಲ್ಲ ಡಾಕ್ಟರ್ ಏನು ಕ್ವಶನ್ ಕೇಳ ಅಲ್ಲ, ವಿಷಯಕ್ಕೆ ಬಂದುಬಿಟ್ರೆ ಒಂದು ಉತ್ತರ ಕೊಟ್ಟು ಬಿಡಿ, ಮತ್ತೆ ಬೇಕಾದ ಚರ್ಚೆಗೆ ಅವಕಾಶ ಮಾಡಿಕೊಡುವ. ಈಗ ಎಲ್ಲ ಹೇಳಿ ಆಯ್ತು, ಸಿಗ್ತದೆ ಮಾರೆ. ಅವ್ರು ಹೇಳಿದ್ರಿ ಅದು ಇದೆ. ಈಗ ಅದಕ್ಕಾಗಿ ನಿಮ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ ಅಲ್ಲ, ಫಸ್ಟ್ ಉತ್ತರ ಕೇಳಿ. ಅದಕ್ಕೆ ಮತ್ತೆ ಸಮಸ್ಯೆ ಇದ್ರೆ ಅವರ ಕೇಸಲ್ಲಿ ಯಾಕೆ ಆ ರೀತಿ ಆಯ್ತು ಅಂತ ಹೇಳಿದ್ದೀನಿ. ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಿದ್ದು, ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು. ಫೈನಾನ್ಷಿಯಲ್ ಪವರ್ಸ್ ಕೊಟ್ಟಿರಲಿಲ್ಲ. ಅದನ್ನು ಆ ಪವರ್ಸು ಫೈನಾನ್ಷಿಯಲ್ ಪವರ್ ಕೊಡಬೇಕಾದ್ರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಡಿಲೇ ಆಯಿತು. ಅವರು 12 ಕೊಳವೆಗಳು ಅವು ಕ್ಷೇತ್ರದ ನಿಂತಾಯಿತು. ನಾವು ಐ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಡ್ರಿಲ್ ದೋಸ್ 12 borewells in his constituency. ಎಷ್ಟು ದಿವಸ ಆಗ್ತದೆ? ಇಮಿಡಿಯೇಟ್ ಆಗಿ ಕೊಡ್ತೀವಿ, ಅದೇನು ದುಡ್ಡಿನ ತೊಂದರೆ ಇಲ್ಲ. ಓವರ್ ಆಲ್ ನಮ್ಮ ಮಾನ್ಯ ಸದಸ್ಯರು 12 ಜನದ ಏನು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಸಮಯದಲ್ಲಿ ಅದು ಬೋರ್ವೆಲ್ ಡ್ರಿಲ್ ಆಗಿ ಅಂತ ಹೇಳ್ತಾ ಇದ್ದೀನಲ್ಲ, ಇಮಿಡಿಯೇಟ್ ಆಗಿ. ಒಂದು ನಿಮಿಷ ಅಲ್ಲ, ಅದು ಇವತ್ತಾಗಬೇಕಂದ್ರೆ ನಾ 1 ವಾರ 10 ದಿವಸ ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ ಅಂದ್ರೆ ಏನು? ಇಮಿಡಿಯೇಟ್ ಆಗಿ ಕ್ಷಣದ ಇಮಿಡಿಯೇಟ್ ದುಡ್ಡಿನ ಕೊರತೆ ಇಲ್ಲ ಅಂದ್ಮೇಲೆ ಅವ್ರಿಗೆ ಟೆಂಡರ್ ಪ್ರೋಸೆಸ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳಿದ್ಮೇಲೆ ಚಂದ್ರಪ್ಪ ನಿಮ್ಗೆ ಡೌಟ್ ಇದೆ ಹೇಳಿ, ಅವರ ಡಿಮಾಂಡ್ ಹೇಳಿ. ಸಬ್ ಕ್ವಶನ್ ನೀವು ಕೇಳಿ. ಅದೇ ಒಂದೇ ನಿಮಿಷ ಸಬ್ ಕ್ವಶನ್ ನೀವು ಕೇಳಿ. ಸಭಾಧ್ಯಕ್ಷರೇ, ಅವರು ಪ್ರಶ್ನೆ ಕೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ದಯವಿಟ್ಟು. ಯಾಕೆ ಕೊಟ್ಟಿಲ್ಲ ಹೇಳಿದ್ನಲ್ಲ, ಯಾಕಾಗ್ಲಿಲ್ಲ? ಶಾಸಕರೇ
ಫಸ್ಟ್ ಯಾರು ಕ್ವಶನ್ ಕೇಳಿದ್ದಾರೆ ಅವ್ರು ಫಸ್ಟ್ ಸಬ್ ಕ್ವಶನ್ ಎಷ್ಟು target ಆಯ್ತು. ಫಸ್ಟ್ ಅವ್ರು ಸಬ್ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಯಾವ ಕ್ವಶನ್ ಕೇಳಿದ್ದಾರೆ ಅವ್ರದ್ದು ಮುಗಿಲಿ. ಅಲ್ಲ ದಯಮಾಡಿ ಯಾರ್ದು ಫಸ್ಟ್ ಕ್ವಶನ್ ಕೇಳಿದ್ದಾರೆ, ಫಸ್ಟ್ ಯಾರು ಫಸ್ಟ್ ಕ್ವಶನ್ ಕೇಳಿದ್ದಾರೆ ಅವ್ರ ಸಮಸ್ಯೆ ಮುಗಿಲಿ. ಫಸ್ಟ್ ಯಾರು ಕೇಳಿದ್ದಾರೆ ಅವ್ರು ಸಬ್ ಕ್ವಶನ್ ಕೇಳಿ ಅವ್ರ ಸಮಸ್ಯೆ ಮುಗಿಲಿ. ಒಂದ್ ಸೆಕೆಂಡ್ ಅವ್ರು ಮುಗಿಲಿ. ಡಾಕ್ಟರ್ ಕೇಳಿ ನೀವು ಮೇಷ್ಟ್ರ ಅವರೇ, ನೀವು ಅವ್ರಿಗೆ ಉತ್ತರ ಕೊಡಿ. ಚಂದ್ರಪುರ ಒಂದ್ ನಿಮಿಷ ಎನ್ಕ್ವೈರಿ ನಡೀತಾ ಇದೆ, ಅವ್ರದ್ದು ಮುಗಿಲಿ. ಇವ್ರೆ ಚಂದ್ರಪುರ ಅವ್ರೆ, ನಿಮ್ದು ಇದೇ ಮುಗಿಲಿಲ್ಲ, ಬೋರ್ವೆಲ್ ಮುಗಿತದೆ. 12ರಿಂದ ನೀವು ಮಾತಾಡಿ ಈಗ. ಡ್ರಿಲ್ ಮಾಡಬೇಕು. ಅದು ಅಲ್ಲಿದೆ ಈ ವರ್ಷ ಅವರ ಸಬ್ ಕ್ವಶನ್ ಮುಗಿಲಿ. ಇವ್ರೆ ಚಂದ್ರಪ್ಪ ಅವ್ರೆ, ಏನ್ ಮಾಡ್ತೀರಾ ದಯಮಾಡಿ ಹೇಳಿ ಸಚಿವರು. ನೋಡಿ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಈಗ ಬರೀ ಓಟಿಗೆ ಮಾತ್ರ ನೋಡಿಕೊಂಡಿದ್ದೀರಾ ತಾವು. ಈ ರೀತಿ ಎಲ್ಲರೂ ಯಾಕೆ ಮಾತಾಡ್ತೀರಾ? ಸಮಾಜಕ್ಕೆ ಸುರೇಶ್ ಬಾಬು ಅವ್ರು ಮಾತಾಡ್ಲಿ. ಮಟ್ಟ ಹೆಚ್ಚು ಮಾಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ ನೋಡಿ, ಈಗ ಸನ್ಮಾನ್ಯ ನಿಮಗೆ ಸಮಸ್ಯೆ ಬಗೆಹರಿಸಬೇಕಲ್ಲ. ಆಯ್ತು, ಎಲ್ಲರ ಪರವಾಗಿ ಬರುವ. ಈಗ ಫಸ್ಟ್ ಈಗ ಅವ್ರದ್ದು ಸಬ್ ಕ್ವಶನ್ ಅಂತ ಕೇಳುವ. ಯಾರು ಕ್ವಶನ್ಗೆ ಮತ್ತೆ ನಿಮ್ಮ ಸಲಹೆ ಸೂಚನೆ ತಗೊಳ್ತೇನೆ. ಆಯ್ತು, ಅವರು ಸಬ್ ಕ್ವಶನ್ ಅವ್ರದ್ದು ಮುಗಿಲಿ, ಅವರು ಸಬ್ ಕ್ವಶನ್ ಮುಗಿಲಿ, ಮತ್ತೆ ನೀನು ಮಾತಾಡಿ. ನೀವು ಮತ್ತೆ ಅವ್ರು ಸಬ್ ಕ್ವಶನ್ ಮುಗಿಲಿ. ಅವ್ರು ಆಯ್ತು, ಕೂತ್ಕೊಳ್ಳಿ ಸರ್. ಅವರ ಸಬ್ ಕ್ವಶನ್ ಮುಗಿ ನೋಡಿ. ಅವರು ಪ್ರಶ್ನೆ ಕೇಳಿದ್ದಾರೆ. ನೇಮಿರಾಜ್ ನೀವು ಕೂತ್ಕೊಂಡ್ರಿ. ಮಂತ್ರಿಗಳೇ ಮಂತ್ರಿ ಅವರೇ ಮಂತ್ರಿ ಅವರೇ ಮಂತ್ರಿಗಳೇ ಮನಸ್ಸಿದೆ ಮಂತ್ರಿ ಕೊಡುವ. ಮಂತ್ರಿ ಅವರೇ ಮಂತ್ರಿ ಅವರೇ ನೀವು ಎಲ್ಲಿ ಕೇಳಿ. ಅರ್ಧ ಗಂಟೆ ಚರ್ಚೆಗೆ ಹಾಕಿ. ಎಲ್ಲ ಸಲಹೆ ಕೊಡುವವರು ಇದ್ರು ಮಾರೆ. ಆಯ್ತು, ಈಗ ಮಂತ್ರಿ ಅವರೇ, ಈಗ ನಮ್ಮ ಪ್ರಶ್ನೆ ಯಾರು ಕೇಳಿದ್ದಾರೆ ಶಾಸಕರು, ಆ ಪ್ರಶ್ನೆ ಅವ್ರದ್ದೊಂದು ಕ್ಲಾರಿಟಿ ಆಗಲಿ. ಮತ್ತೆ ಹಲವಾರು ಚರ್ಚೆಗಳು ಸಲಹೆ ಸೂಚನೆ ಕೂಡ ಬಂದಿದೆ. ಅದಕ್ಕೆ ನಾವು ಸಮಯಾವಕಾಶ ಇದೆ, ಅದಕ್ಕೆ ಅರ್ಧ ಗಂಟೆ ಚರ್ಚೆಗೆ ವಿಶೇಷ ಅವಕಾಶ. ಈಗ ಅವ್ರದ್ದು ಸಮಸ್ಯೆ ಬಗ್ಗೆ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಮಾನ್ಯ ಸದಸ್ಯರಿಗೆ ಹೇಳಿದ್ದೀನಿ. ಓಕೆ, ಅವರು 12 ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ. ಆಯ್ತು, ಯಾಕೆ ಡಿಲೇ ಆಯ್ತು? ಅವ್ರ ಕೋಟೆ ಏನಾಯ್ತು? ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಅಲ್ಲಿ ಇತ್ತು ಅಂಬೇಡ್ಕರ್ ನಿಗಮದಲ್ಲಿ. ಇದು ವರ್ಗಾವಣೆ ಮಾಡ್ತು, ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ. ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು. ಈಗ ದುಡ್ಡಿದೆ, ಅದನ್ನ 30 ಡೇಸ್ ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಹೇಳ್ತಾ ಇದ್ದೇನೆ ನಿಮ್ಗೆ, ಐ ವಿಲ್ ಸಿ ದಟ್ ಇಟ್ ಇಸ್ ಡನ್ ಅಂತ ಹೇಳಿದ್ರೆ ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ಟಾರ್ಗೆಟ್ ಹೇಳಿ ಸರ್. ಟಾರ್ಗೆಟ್ ಎಷ್ಟು ಕೊಡ್ತೀರಾ ಅಂತ ಎಲ್ಲ ಸೀನಿಯರ್ ಲೀಡರ್ಸ್. ಭೌತಿಕ ಗುರಿ ಈಗ ಇದನ್ನ ಅರ್ಧ ಗಂಟೆ ಡಿಸ್ಕಷನ್ ಕೊಡ್ತೇನೆ. ಸಚಿವರೇ ಉತ್ತರ ಕೊಡಬೇಡಿ. ಸಚಿವರೇ ಇದು ಕೊಡ್ಬೇಕು ನೀವು. ಸಚಿವರೇ, ನೀವು ಪ್ರತಿಯೊಬ್ಬರ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ಉತ್ತರ ಕೊಟ್ರೆ ಸಾಕು. ಬೇರೆಯವರೆಲ್ಲ ಪ್ರಶ್ನೆಗೆ ಸಲಹೆ ಸೂಚನೆಗೆ ಮುಂದಿನ ದಿನಗಳಲ್ಲಿ ಅರ್ಧ ಗಂಟೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಅಧ್ಯಕ್ಷ ಕೇಳಿ ನಾನು ಹೇಳ್ಬಿಡ್ತೀನಿ. ಎಲ್ಲ ಮಾನ್ಯ ಸದಸ್ಯರು ಸಮಾಜ ಕಲ್ಯಾಣ ಸಚಿವರು ನನ್ನ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ, ಧನ್ಯವಾದಗಳು ಅವರಿಗೆ. ಅವರು ಒಳ್ಳೆ ಸಲಹೆನ ಕೇಳ್ಕೊಂಡು ನಾನು ಕೇಳಿದೆ. ಆದ್ರೆ ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ಮಾತಾಡೋ ಸಂಖ್ಯೆ ಹೆಚ್ಚು ಮಾಡಬೇಕು. ಆಯ್ತು, 26 ಕೋಟಿ ಕೊಟ್ಟಿದ್ದಾರೆ. ಕೊಟ್ಟಿರೋದು ಅದು ಮಾಡೇ ಮಾಡ್ತೀವಿ. ಅದು ನಂಬರ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಅವ್ರ ಸಲಹೆನೂ ಕೂಡ ಹಾಗೆ ಇದೆ. ನಾನು ಅವ್ರು ಹೇಳೋದನ್ನ ಅಲ್ಲಗಡಿತಾ ಇಲ್ಲ. ಹೆಚ್ಚಿಗೆ ಕೊಟ್ಟು ಈಗ 50 ಚರ್ಚೆ ಮಾಡುವ ಅರ್ಧ ಗಂಟೆ ಅವಕಾಶ ಕೊಡ್ತೇನೆ ಅದಕ್ಕೆ. ಬಟ್ ಸಂಖ್ಯೆನ ಜಾಸ್ತಿ ಮಾಡೋಕೆ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಬಾಬಾ ಸಾಹೇಬ್ ಪಾಟೀಲ್ ನೆಕ್ಸ್ಟ್ ಇದರಲ್ಲಿ ಜಾಸ್ತಿ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್ ನೋಡಿ, ಅಲ್ಲಿಗೆ ನೆಕ್ಸ್ಟ್ ಟೈಮ್ ಬೇಕು.